ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗಗನ. ಫಸ್ಟ್ ನನ್ನ ವಿಡಿಯೋನ ಯಾರಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತೀವಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊತ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಲೈಕ್ ಐಲ್ ಬಿ ಡೂಯಿಂಗ್ ವ್ಲಾಗ್ಸ್ ಆನ್ ಲೈಕ್ ನಂದು ಯಾವ್ದಾದ್ರು ಟೆಂಪಲ್ಸ್ಗೆ ಹೋದ್ರೆ, ಶಾಪಿಂಗ್ ಮಾಡಿದ್ರೆ, ಮೇಕಪ್ ಮಾಡಿದ್ರೆ, ಆಲ್ ಕೈಂಡ್ ಆಫ್ ಥಿಂಗ್ಸ್. ಲೈಕ್ ಕೆಲವು ಟೈಮ್ ಕುಕಿಂಗ್ ಕೂಡ ಆಗುತ್ತೆ, ಟೈಮ್ ಟ್ರಾವೆಲಿಂಗ್ ಕೂಡ ಆಗುತ್ತೆ. ನನ್ನ ವಿಡಿಯೋಸ್ ಇಂದ ಒಂಚೂರು ನಾಲೆಜ್ ಗೇನ್ ಮಾಡಿದ್ರೆ ಅಂತ ನಿಮಗೆ ಅನ್ಸಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಮೀ ಅಂತ ಕೇಳ್ಕೊತೀನಿ. ಐ ನೋ ಯು ವಿಲ್ ಡೂ ದ್ಯಾಟ್. ಓಕೆ, ಇವತ್ತಿನ ವಿಡಿಯೋ ಏನು ಅಂತಂದ್ರೆ ನಂದು ಶಾಪಿಂಗ್ ಹಾಲ್ ಮಾಡ್ತಿದ್ದೀನಿ ಗಾಯ್ಸ್. ಫಸ್ಟ್ ನಾನು ಎಷ್ಟೊಂದು ಬ್ರ್ಯಾಂಡೆಡ್ ಥಿಂಗ್ಸ್ನ ತೊಗೊಂಡು ಬಂದಿದ್ದೀನಿ. ಏನೇನು ತೊಗೊಂಡು ಬಂದಿದ್ದೀನಿ, ಎಲ್ಲೋಗಿ ಶಾಪ್ ಮಾಡಿದೆ ಅಂತ ನೀವು ವಿಡಿಯೋ ನೋಡ್ಕೊಂಡ್ ಬರ್ಬೇಕಾಗತ್ತೆ. ಸೊ ದಿಸ್ ವಿಡಿಯೋ ಇಸ್ ರಿಯಲಿ ಡೆಡಿಕೇಟೆಡ್ ಟು ಆಲ್ ದ ಗರ್ಲ್ಸ್ ಔಟ್ ದೇರ್, ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಆಗಿರ್ಬೋದು, ವುಮೆನ್, ಆಫೀಸ್ ಗೋಯಿಂಗ್ ವುಮೆನ್ ಆಗಿರ್ಬೋದು, ಅಥವಾ ಟು ಆಲ್ ದಿ ಬಾಯ್ಸ್, ಅವ್ರ ಅಮ್ಮಂಗೆ, ಅವ್ರ ಅಕ್ಕಂಗೆ, ಅವ್ರ ಫ್ರೆಂಡ್ಸ್ಗೆ, ಗರ್ಲ್ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೊಡಿಸ್ಬೋದು. ಹೋಗ್ಬಿಟ್ಟು ವಿಡಿಯೋ ನೋಡ್ಕೊಂಡು ಬನ್ನಿ. ಓಕೆನಾ? ಒಂಚೂರು ತಿನ್ಬಿಟ್ಟು ಶಾಪಿಂಗ್ ಮಾಡಕ್ಕೆ ಹೋಗಿರ್ತೀನಿ, ಒಂದು ಚಿಕ್ಕ ಚಿಕ್ಕ ಬಿಟ್ಸ್ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ. ಲೈಟಾಗಿ ತಿನ್ಬಿಟ್ಟು ಶಾಪಿಂಗ್ ಹೋಗೋಣ. ಮ್ಯಾಕ್ಸಲ್ಲಿ ಇವತ್ತು ಸೇಲ್ ಇದೆ ಅಂತೆ, ನೋಡೋಣ. ಗೈಸ್, ಇವಾಗ ಟ್ರೈ ಮಾಡೋಣ. ಫುಲ್ ಎಕ್ಸೈಟ್ ಆಗಿದ್ದೀನಿ. ಹೆಸರು ಮಾಡಿದ್ರೆ ಆಮೇಲೆ ಹೇಳ್ತೀನಿ. ಓಕೆನಾ? ಏನು ಗೊತ್ತಾ, ಇಲ್ಲಿ ಮೈಂಡ್ ಆಗ್ಬಿಡಿದೆ, ಕೈಯಲ್ಲಿ ಆಗ್ಬಿಡುತ್ತೆ ಅದಕ್ಕೆ. ನಿಮಗೆ ಗೊತ್ತಾ, ಒಂದು ಸ್ವಲ್ಪ ಟೊಮೆಟೊ ಫ್ಲೇವರ್ ಕೊಡ್ತಿದೆ ಇದು. ಅಂದರೆ ಟೊಮೆಟೊ ಥರ ಆಲು, ಆಲ್ಮೋಸ್ಟ್ ಆಲು ಹೇಳ್ತಿದ್ದೀನಿ. ಅದಕ್ಕೆ ಈ ಫ್ರೈಸು ಇಟ್ಸ್ ಗುಡ್ ಕಾಂಬಿನೇಷನ್. ಬರ್ಗರ್ ಮಾಡ್ಬಿಡೋಣ. ನೆಗ್ಡಿ ಬರ್ಗರ್ಸ್ ಇವಾಗೆಲ್ಲ ಚಿಕ್ಕದಾಗ್ಬಿಟ್ಟಿದೆ ಗೈಸ್. ಅದೆಲ್ಲ ಆಚೆ ಬರ್ತೀವಿ. ನಿಮಿಷ ಎರಡು ಬ್ರೆಡ್ಡು, ಅದರ ಒಂದು ಪ್ಯಾಟಿ, ಲೆಟೀಸ್ ಕೂಡ ಜಾಸ್ತಿ ಆಗ್ತಿಲ್ಲ. ಇದು ನಾಟ್ ಮೈ ಬರ್ಗರ್. ಅದಿಷ್ಟು ನನಗೆ. ದಿಸ್ ಈಸ್ ಮೆಕ್ಸಿಕನ್ ಚೀಸಿ ಫ್ರೈಸ್. ಓಕೆನಾ? ಇದು ಬಂದುಬಿಟ್ಟು ರೆಡ್ ಹಾಟ್ ಚೋಕೋ, ಬಿಸಿ ಇದೆ. ಶುಗರ್ ಇದೆ ಅಲ್ಲ, ನೋಡೋಣ. ವೆರಿ ಲೈಟ್, ಅಷ್ಟು ತಿಕ್ಕಾಗಿಲ್ಲ. ಈಗ ಶಾಪಿಂಗ್ ಮಾಡೋ ಟೈಮು. ಸೊ ಮ್ಯಾಕ್ಸ್ ರೂಮ್ ಒಳಗಡೆ ಎಂಟ್ರಿ ಆಗ್ತಿದೆ ಗೈಸ್. ಇದು ಲೊಕೇಟ್ ಆಗಿರೋದು BDO ಕಾಂಪ್ಲೆಕ್ಸ್ ಅಲ್ಲಿ, ಲೈಕ್ ಬನಶಂಕರಿ ಗೈಸ್. ತುಂಬ ಆಪ್ಷನ್ಸ್ ಇತ್ತು, ಟ್ರಸ್ಟ್ ಮೀ. ಅಲ್ಲಿ ಕೆಲವೊಂದಕ್ಕೆ ಮಾತ್ರ ಆಫರ್ ಅಪ್ಲೈ ಇತ್ತು, ಎಲ್ಲದಕ್ಕೂ ಆಫರ್ ಇರಲಿಲ್ಲ. ಸೊ ನೋಡ್ಕೊಂಡು ತೊಗೊಬೇಕು ಗೈಸ್. ದಿಸ್ ವಾಸ್ ಗುಡ್, ದಿಸ್ ವಾಸ್ ವರ್ತ್ ಇಟ್ ಅಂತ ಅನ್ನಿಸ್ತಿದೆ ನನಗೆ. ಇದು ಮತ್ತು ಇದಂತೂ ನಾನು ಬೈ ಮಾಡೇ ಮಾಡ್ತೀನಿ, ಎರಡು ಪ್ಯಾಂಟ್ ಕೂಡ. ಆ್ಯಂಡ್ ದಿಸ್ ಒನ್, this was also so much comfortable. ಮನೆಗೆ ಹಾಕೊಳ್ಳೋ ಥರನೂ ಇತ್ತು. ಆ್ಯಂಡ್ ಇಟ್ ವಾಸ್ ಗುಡ್. ಐ ಆಮ್ ಟೇಕಿಂಗ್ ದಿಸ್. ಬಟ್ ನಾನು ತಗೊಂಡಿಲ್ಲ ಬಿಕಾಸ್ ಅದು ಕಾಸ್ಟ್ ಹೈ ಇತ್ತು, ಆಫರಲ್ಲಿ ಅಪ್ಲೈ ಆಗಲಿಲ್ಲ. ದೆನ್ ಐ ಸ್ಟಾರ್ಟೆಡ್ ಟ್ರಯಲಿಂಗ್ ಬಿಕಾಸ್ ಗೈಸ್, ನಾವು ಎಷ್ಟು ಚೆನ್ನಾಗಿ ನೋಡಿದ್ರು ಅದನ್ನ ಹಾಕಿ ಟ್ರಯಲ್ ಮಾಡಿ ನೋಡಬೇಕು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಎಲ್ಲನೂ ನನಗೆ ಸಣ್ಣ, ಅಂದರೆ ಲೂಸ್ ತುಂಬ ದೊಡ್ಡ ದೊಗ್ಲ ಥರ ಇತ್ತು. ಬಿಕಾಸ್ ನಾನು ಸ್ವಲ್ಪ ಸಣ್ಣ ಆಗಿದ್ದೀನಿ, ದಟ್ಸ್ ಅ ಗುಡ್ ಪಾಯಿಂಟ್. ಆ್ಯಂಡ್ ದಿಸ್ ಗ್ರೀನ್ ವಾಸ್ ಗುಡ್, ಬಟ್ ಇದು ಸ್ವಲ್ಪ ಹೈ ಇತ್ತು, ಆಫರಲ್ಲಿ ಇದ್ರು ಹೈ ಇತ್ತು. ಬಟ್ ನಾನು ತುಂಬ ತೊಗೊಳ್ಬೇಕಿತ್ತಲ್ವಾ, ಅದಕ್ಕೋಸ್ಕರನ ಅದು ಸ್ಕಿಪ್ ಮಾಡಿದೆ. ಆ್ಯಂಡ್ ದಿಸ್ ಒನ್ ಐ ಬಾಟ್ ಇಟ್. ಇದನ್ನ ನಾನು ಬೈ ಮಾಡಲಿಲ್ಲ ಬಿಕಾಸ್ ಅದು ಅಷ್ಟೊಂದೇನು ಚೆನ್ನಾಗಿಲ್ಲ. ಅದು ಏನಕ್ಕೆ ಟ್ರಯಲ್ ಮಾಡಿದೆ ಅಂತಲೂ ಗೊತ್ತಾಗಿಲ್ಲ. ಫಸ್ಟ್ ಚೆನ್ನಾಗಿ ಅನಿಸ್ತು, ಬಟ್ ಅಲ್ಲಿ ಏನೂ ಚೆನ್ನಾಗಿ ನನಗೆ ಕಾಣಿಸ್ಲಿಲ್ಲ. ಈ ಬ್ಲ್ಯಾಕ್ ಒನ್ ಕೂಡ ನಾನು ಬೈ ಮಾಡಿದ್ದೀನಿ ಗೈಸ್. ಈವನ್ ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಒನ್. ಏನು ಗೊತ್ತಾ, ಅಲ್ಲೆಲ್ಲ ಮೋಸ್ಟ್ ಆಫ್ ದ ಥಿಂಗ್ಸ್ ಸ್ವೆಟ್ ಶರ್ಟ್ಸೇ ಇತ್ತು ಗೈಸ್. ಆ್ಯಂಡ್ ಕ್ವಾಲಿಟಿ ಅಂತೂ ನೀವು ಕೇಳೋದೇ ಇಲ್ಲ, ಮ್ಯಾಕ್ಸ್ದೇ ಗೈಸ್. ಬಟ್ ಅವರು ಸೇಲ್ ನಡೆಸ್ತಿದ್ರು. ಸೇಲ್ ಟೈಮಲ್ಲಿ ಹೋಗಿ ತೊಗೊಂಡಿದ್ದಕ್ಕೆ ಅಷ್ಟು ಕಮ್ಮಿ ಇದೆ ಅಷ್ಟೇ. ಇಟ್ಸ್ ನಾಟ್ ಲೈಕ್ ಅಂದರೆ ಯೂಸ್ಡ್ ಆ ಥರ ಅಲ್ಲ ಇದು. ದೆನ್ ಐ ಕೇಮ್ ಟು ಸ್ಲಿಪ್ಪರ್ ಸೆಕ್ಷನ್. ಟ್ರಸ್ಟ್ ಮೀ, ಇವೆರಡು ನಂಗೆ ತುಂಬ ಇಷ್ಟ ಆಗ್ಬಿಟ್ಟಿತ್ತು. ಬಟ್ ಆಮೇಲೆ ಗೊತ್ತಾಯ್ತು ಎರಡಕ್ಕೂ ಆಫರ್ ಅಪ್ಲೈ ಇಲ್ಲ ಅಂತ.
ದೆನ್ ಅದ್ರಲ್ಲಿ ಒಂದು ಮಾತ್ರ ಬೈ ಮಾಡ್ಬಿಟ್ಟು ಬಂದೆ. ಹೋಗಿತ್ತು ಗಾಯ್ ಶಾಪಿಂಗು, ಮನೆಗೆ ಹೋಗಿ ತೋರಿಸ್ತೀನಿ ಎಲ್ಲಾನು ಹೇಗಿತ್ತು ಅಂತ. ವೆಲ್ಕಮ್ ಬ್ಯಾಕ್. ಯಾ ಐಮ್ ಹಿಯರ್. ಆ್ಯಕ್ಚುಲಿ ನಾನು ಎಷ್ಟೊಂದು ಟ್ರಯಲ್ ಮಾಡಿದೆ ಗೈಸ್ ಅದರಲ್ಲಿ, ಬಟ್ ನನಗೆ ಕೆಲವು ಮಾತ್ರ ಇಷ್ಟ ಆಗಿದ್ದು. ಹುಡುಗಿರು ಅಂದರೆ ಹಾಗೆ ಅಲ್ವಾ, ಎಷ್ಟೊಂದು ಟ್ರಯಲ್ ಮಾಡ್ತಾರೆ ಬಟ್ ಅವರಿಗೆ ಕೆಲವು ಮಾತ್ರ ಇಷ್ಟ ಆಗುತ್ತೆ. ಆ ಕೆಲವು ಪೀಸಸ್ ಮಾತ್ರ ಇಲ್ಲಿದೆ. ಸೊ ಒಂದೊಂದನ್ನೇ ಈಗ ರಿವೀಲ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಒನ್ ಇಸ್ ದಿಸ್ ಒನ್. ಈ ಬ್ರೌನ್ ಚೆಕ್ ಕ್ರಾಪ್ ಶರ್ಟ್ ಅಂತ ಹೇಳ್ಬೋದು ಇದಕ್ಕೆ ಗೈಸ್. ನಾನು ಹೋಗಿದ ತಕ್ಷಣ ಸುಮಾರಷ್ಟು ಶರ್ಟ್ಸ್ನ ಟ್ರೈ ಮಾಡಿದೆ, ಬಟ್ ಐ ರಿಯಲಿ ಲೈಕ್ ದಿಸ್. ನನಗೆ ಇದನ್ನ ತಗೊಳ್ಬೇಕು ಅಂತ ತುಂಬ ಅನಿಸ್ತು ಬಿಕಾಸ್ ಆಫ್ ದ ಕಲರ್. ಈ ಥರ ಕಲರ್ಸ್ ನನ್ನ ಹತ್ರ ಇರಲಿಲ್ಲ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 699, ಬಟ್ ನಾನು ಕೊಟ್ಟಿದ್ದು 199 ಅಷ್ಟೇ, ಬಿಕಾಸ್ ಅದು ಆಫ್ಲೈನಲ್ಲಿ ಸೇಲ್ ನಡೀತಿದೆ ಗೈಸ್. ಆನ್ಲೈನಲ್ಲಿ ನಾನು ಲಿಂಕ್ಸ್ ಹಾಕಿರ್ತೀನಿ, ನಿಮಗೆ ಹೋಗಿ ಆಫ್ಲೈನಲ್ಲಿ ನೋಡಿ ಅಕಸ್ಮಾತ್ ಸಿಗಲಿಲ್ಲ ಅಂತಂದ್ರೆ ಗೋ ಬೈ ಇಟ್ ಇನ್ ಆನ್ಲೈನ್. ನಾನು ಲಿಂಕ್ಸ್ನ ಹಾಕಿರ್ತೀನಿ ಕೆಳಗಡೆ, ಚೆಕ್ಔಟ್ ಮಾಡ್ಕೊಳ್ಳಿ. ಬೇಸಿಕಲಿ ಅದು ಚೆಕ್ ಶರ್ಟ್ ಆಗಿದೆ, ಅದರಲ್ಲಿ ಬ್ರೌನ್ ಇರೋದ್ರಿಂದ ಗೈಸ್. ಸೊ ನೀವು ಬ್ರೌನ್ ಕಲರ್ ನೀವು ತುಂಬ ವೇರಿಯಸ್ ಸ್ಟೈಲ್ ಮಾಡ್ಬೋದು. ಒಂದು ಕ್ಯಾಶುಯಲ್ ಆಗಿರ್ಬೋದು, ಇನ್ನೊಂದು ಲೇಯರ್ಡ್ ಲುಕ್ ಆಗಿರ್ಬೋದು. ಕ್ಯಾಶುಯಲ್ ಲುಕ್ ಅಂದರೆ ಜೀನ್ಸ್ ಹಾಕೋಬಹುದು, ಲೈಕ್ ಬ್ಲ್ಯಾಕ್, ಗ್ರೇ, ಡಾರ್ಕ್ ಗ್ರೇ ಈ ಕಲರ್ಸ್ನ ಯೂಸ್ ಮಾಡ್ಬೋದು. ಜೀನ್ಸ್ ಹಾಕೊಂಡು ಸ್ನೀಕರ್ಸ್ ಹಾಕೋಬಹುದು, ಒಳ್ಳೆ ಲುಕ್ನ ಕ್ರಿಯೇಟ್ ಮಾಡುತ್ತೆ. ಆಸ್ ಇಟ್ ಈಸ್ ಶರ್ಟ್, ಸೊ ನೀವು ಆ ಶರ್ಟ್ ಒಳಗಡೆ ಒಂದು ಕ್ಯಾಮಿಸೋಲ್ ತರ ಹಾಕೊಂಡು ಅದ್ರ ಮೇಲೂ ಹಾಕೋಬಹುದು, ಇಲ್ಲ ಒಂದು ಸ್ಕರ್ಟ್ ಹಾಕೊಂಡು ಅದ್ರ ಕೆಳಗಡೆ ಶಿಯರ್ ಟೈಟ್ಸ್ ತರ ಟ್ರೈ ಮಾಡ್ಬೋದು. ಸೊ ಅದು ಒಂದು ಆಫೀಸ್ ಗೋಯಿಂಗ್ ಲುಕ್ ತರ ಕೊಡುತ್ತೆ. ಸೊ ದಟ್ಸ್ ಇಟ್ ಫಾರ್ ದಟ್. ಯಾ ಸೆಕೆಂಡ್ ಐಟಮ್ ಬಂದ್ಬಿಟ್ಟು ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ನನ್ನ ಫೇವ್ರೆಟ್ಸ್ ಇಲ್ಲಿ ಎಷ್ಟೊಂದಿದೆ, ಬಟ್ ಅದರಲ್ಲಿ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಲೈಟ್ ಪಿಂಕ್ ಕಲರ್, ಒಂದು ರಿಬ್ಡ್, ಐ ಗೆಸ್ ಐ ಆಮ್ ಸ್ಪೆಲ್ಲಿಂಗ್ ಇಟ್ ರೈಟ್, ರೆಡ್ ಕ್ರಾಪ್ ಟಿ ಶರ್ಟ್ ಇದು ಗೈಸ್. ಇದು ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ ಗೈಸ್. ನೋಡಿ, ಪಿಂಕ್ ಕಲರ್ ಯಾರಿಗೆ ಇಷ್ಟ ಆಗಲ್ಲ? ಏನ್ ಗೊತ್ತಾ, ಇದು ನೋಡಿದ ತಕ್ಷಣ ಕೆಲವ್ರಿಗೆ ಅನ್ಸುತ್ತೆ ಇದು ಪ್ಲೇನ್, ಇದನ್ನ ಹೇಗೆ ಸ್ಟೈಲ್ ಮಾಡೋದು ಅಂತ. ನೋ ಗೈಸ್, ಆಕ್ಚುಲಿ ಇದು ವರ್ಟಿಕಲ್ ಲೈನ್ಸ್ ಇರೋದ್ರಿಂದ ನಮಗದು ತುಂಬಾ ಕೂಲ್ ಲುಕ್ಸ್ ಕೊಡುತ್ತೆ, ಒಂಥರ ಡಿಫ್ರೆಂಟ್ ಯೂನಿಕ್ ಲುಕ್ಸ್ ಕೊಡುತ್ತೆ. ಬಟ್ ಲೆಟ್ ಮಿ ಟೆಲ್ ಯು ದಿಸ್, ಅದನ್ನ ಹಾಕಿದ ತಕ್ಷಣ ಅದು ಕೊಡೋ ಲುಕ್ಕೇ ಬೇರೆ ಇತ್ತು. ಅಂಡ್ ನನಗೆ ಅನ್ಸ್ತು ನಾನು ಯಾಕೆ ತಗೋತೀನೋ ಬಿಡ್ತಾನೋ, ಇದನ್ನ ಮಾತ್ರ ನಾನು ತಗೊಳ್ಳೇಬೇಕು ಅಂತ. ಅಷ್ಟು ಬ್ಯೂಟಿಫುಲ್ ಆಗಿತ್ತು ಗೈಸ್. ಆಸ್ ಇಟ್ ಈಸ್ ಲೈಟ್ ಪಿಂಕ್, ನೀವು ಇದಕ್ಕೆ ಯಾವ್ಯಾವ ಜೊತೆ ಕಲರ್ಸ್ ಪೇರ್ ಮಾಡ್ಬೋದು, ವೈಟ್, ಬ್ಲ್ಯಾಕ್, ಗ್ರೇ, ಗ್ರೀನ್ ಯೂನಿಕ್ ಆಗಿ ಕಾಣಿಸುತ್ತೆ. ಹಾಕಿ ಕಲರ್ ಜೊತೆ ಕೂಡ ಪೇರ್ ಮಾಡಬಹುದು. ವೇರ್ಸ್ ಆಸ್ ವೆಲ್ ಆಸ್ ಸೇಮ್ ಜೀನ್ಸ್ ಮತ್ತೆ ಸ್ನೀಕರ್ಸ್. ನೀವು ಅದನ್ನ ಬಿಟ್ಟು ಇದು ಆಫೀಸ್ ಗೋಯಿಂಗ್ ತರ ಪೇರ್ ಮಾಡಬೇಕು ಅಂತ ಏನಾದ್ರು ಇದ್ರೆ ಇದಕ್ಕೆ ಒಂದು ಟೈಲರ್ಡ್ ಸ್ಕರ್ಟ್ಸ್ ಹಾಕೋಬಹುದು, ಇಲ್ಲಾಂದ್ರೆ ಟ್ರಾಜರ್ಸ್ ಹಾಕೋಬಹುದು. ದಟ್ ವಿಲ್ ರಿಯಲಿ ಲುಕ್ ಗುಡ್. ಇದ್ರ ಪ್ರೈಸ್ ಬಂದು 499, ಬಟ್ ನಾನು ಇದನ್ನ ಪರ್ಚೇಸ್ ಮಾಡಿದ್ದು 199ಗೆ. ಥರ್ಡ್ ಐಟಮ್ ಬಂದ್ಬಿಟ್ಟು ದಿಸ್ ಪ್ರಿಂಟೆಡ್ ಸ್ವೆಟ್ ಶರ್ಟ್. ಗೈಸ್ ಟ್ರಸ್ಟ್ ಮೀ, ಐ ಲವ್ ದಿಸ್ ಒನ್ ಗೈಸ್. ಅದ್ ನೋಡಿ ಗೈಸ್, ಎಷ್ಟು ಕೂಲ್ ಲುಕ್ ಕೊಡ್ತಿದೆ. ಅದು ವಿ ಶೇಪ್, ಇದೊಂಥರ ಆಫ್ ವೈಟ್ ಕಲರ್ ಇದೆ. ಇದಕ್ಕೆ ಆ ಬ್ರೌನ್ ಆಕ್ಸೆಂಟ್ಸ್ ನ ಕೊಟ್ಟಿದ್ದಾರೆ. ಕಾಲರ್, ವಿ ಕಾಲರ್ ಆಗಿರ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡಿ, ಇದು ಎಲಾಸ್ಟಿಕ್ ಇದೆ. ಇದು ಕೂಡ ಇಲ್ಲೂ ಕೂಡ ಆ ಬ್ರೌನ್ ಇದು ಕೊಟ್ಟಿದ್ದಾರೆ ಗೈಸ್. ಆಕ್ಚುಲಿ ನೀವು ಇದನ್ನ 3 ಕೈಂಡ್ ಆಫ್ ವೇಸ್ ಅಲ್ಲಿ ಸ್ಟೈಲ್ ಮಾಡ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಶುಯಲ್, ಆಸ್ ಐ ಸೆಡ್, ಸ್ನೀಕರ್ಸ್ ಹಾಕೊಂಡು ನೀವೊಂದು ಕಾರ್ಗೋ ಪ್ಯಾಂಟ್ ಹಾಕೊಬೇಕು. ಈ ಗ್ರೀನ್ ಕಲರ್ಸು, ಆಲ್ ಅರ್ತ್ ಕಲರ್ಸು ಚೆನ್ನಾಗಿ ಹೋಗುತ್ತೆ. ತುಂಬಾ ಬೇಜ್ ಕಲರ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಸೊ ಯಾ, ಕಲರ್ ಥಿಯರಿ ಬಂದ್ಬಿಟ್ಟು ಎಷ್ಟು ಸ್ಪೋರ್ಟ್ಸ್ ವೇರ್ ತರನು ಹಾಕೊಬಹುದು. ಇದನ್ನ ಜಾಗರ್ಸು ಮತ್ತೆ ಲೆಗಿನ್ಸ್ ಹಾಕೊಂಡು ಟ್ರೈ ಮಾಡ್ಬೋದು. ಟ್ರೈನರ್ಸ್ ಶೂಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೇಯರ್ಡ್ ಲುಕ್ ಕೊಡ್ಬೇಕಂದ್ರೆ, ಒಂದು ಯೂನಿಕ್ನೆಸ್ ಕೊಡ್ಬೇಕು ಅಂತಂದ್ರೆ ಇದಕ್ಕೆ ಒಂದು ಒಳಗಡೆ ಶರ್ಟ್ ಹಾಕೊಂಡ್ಬಿಡಿ. ಉದ್ದಕ್ಕಿರೋದು ಇಷ್ಟುದ್ದ ಶರ್ಟ್, ಎಷ್ಟದ್ದು ಶರ್ಟ್ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಈ ಸ್ವೆಟ್ ಶರ್ಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ದಟ್ ಕಾಲರ್ ಲುಕ್ಸ್ ರಿಯಲಿ ಗುಡ್. ಪೀಕ್ಔಟ್ ಆಗುತ್ತೆ ಆ ಕಾಲರ್ಸು. ಸೊ ದಟ್ಸ್ ಇಟ್ ಫಾರ್ ದ್ಯಾಟ್. 499 ಅಗೇನ್, ಬಟ್ ನಾನು ಇದಕ್ಕೆ ಕೊಟ್ಟದ್ದು 199 ಅಷ್ಟೇ. ದ ಫೋರ್ತ್ ಐಟಮ್ ಇಸ್ ಸ್ವೆಟ್ ಶರ್ಟ್. ದಿಸ್ ಬಾಕ್ಸಿ ಸ್ವೆಟ್ ಶರ್ಟ್. ಇದು ಕೂಡ ಆಲ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಪ್ಲೀಸ್ ಬೈ ಮಾಡಿ. ದಿಸ್ ಇಸ್ ದ ಬೆಸ್ಟ್ ಒನ್. ಐ ಕಾಂಟ್ ಟೆಲ್ ಯು, ಎಷ್ಟು ನಂಗೆ ಇದ್ರಲ್ಲಿ ಇಷ್ಟ ಇದೆ. ಹೌ ಕೆನ್ ಐ ಜಸ್ಟ್ ಪಿಕ್ ಒನ್? ಓಕೆನಾ? ಕಲರ್ ಅಂದ್ರೆ ಡಾರ್ಕ್ ಗ್ರೇ ಕಲರ್, ಅದೇನೇ ಲೆಟರ್ಸ್ ಇದೆಯೋ ಅದು ವೈಟ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಇದನ್ನ ಕ್ಲಾಸಿಕ್ ಆಗಿ ಸ್ಟೈಲ್ ಮಾಡ್ಬೇಕು ಅಂತಂದ್ರೆ ಒಂದು ವೈಟ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ಸ್ ನೀವು ಟ್ರಾಜರ್ಸ್ ಹಾಕೋಬಹುದು, ಇಲ್ಲ ಟೈಟ್ಸ್ ಹಾಕೋಬಹುದು. ಸೊ ದಟ್ ವಿಲ್ ಲುಕ್ ಆಸ್ ಅ ಒಂದು ಕ್ಲಾಸಿ ಲುಕ್ ತರ ಕ್ರಿಯೇಟ್ ಆಗುತ್ತೆ. ನೀವು ಕಾಂಪ್ಲಿಮೆಂಟರಿ ಕಲರ್ಸ್ ಟ್ರೈ ಮಾಡ್ಬೇಕು ಅಂತಂದ್ರೆ ಆರೆಂಜ್ ಆಗಿರ್ಬೋದು ಅಥವಾ ಬ್ಲೂ ಆಗಿರ್ಬೋದು, ಅದಕ್ಕೆ ಹೋಗಿ ಬಾಟಮ್ಸ್ಗೆ. ದಟ್ ವಿಲ್ ರಿಯಲಿ ಗಿವ್ ಯು ದ ಬ್ಯೂಟಿಫುಲ್ ಕಾಂಟ್ರಾಸ್ಟ್. ಇಲ್ಲ ನೀವು ಪೇಸ್ಟಲ್ ಕಲರ್ಸ್ಗೆ ಹೋಗ್ಬೋದು ಗೈಸ್. ಯಾವ ತರ ನೀವು ಸ್ಟೈಲಿಂಗ್ ಮಾಡ್ಬೋದು ಅಂದ್ರೆ ಇದಕ್ಕೆ ಲೆಗ್ಗಿನ್ಸ್ ಆಗಿರ್ಬೋದು, ಹೈವೇಸ್ ಲೆಗ್ಗಿನ್ಸು, ಜಗ್ಗಿನ್ಸ್ ಎಲ್ಲ ಟ್ರೈ ಮಾಡ್ಬೋದು.
ಸೊ ದಟ್ ಅದೊಂದು ಸ್ಪೋರ್ಟ್ಸ್ ವೇರ್ ತರ ಇರುತ್ತೆ. ಶೂಸ್ ಆಸ್ ಯೂಸ್ ಸ್ಪೋರ್ಟ್ಸ್ ಶೂಸ್ ಟ್ರೈ ಮಾಡ್ಬೋದು. ಡೆನಿಮ್ ಜಾಕೆಟ್ಸ್ ಅಥವಾ ಲೆದರ್ ಜಾಕೆಟ್ಸ್ ಹಾಕೊಂಡ್ರೆ ಒಂದು ಸ್ಲೀಕ್ ಕಾಂಟ್ರಾಸ್ಟ್ ಲುಕ್ಸ್ ಕೊಡುತ್ತೆ. 5.9 ಇದೆ MRP, 599, ಬಟ್ ನಾನು ಕೊಟ್ಟಿದ್ದು 199 ಅಗೇನ್. ದ ನೆಕ್ಸ್ಟ್ ಒನ್ ಇಸ್ ದಿಸ್ ವೈಟ್ ಪಾಕೆಟ್ ಟಾಪ್ ಶರ್ಟ್ ಗೈಸ್. ಟ್ರಸ್ಟ್ ಮೀ, ಆಸ್ ಇಟ್ ಈಸ್ ವೈಟ್, ಇದನ್ನ ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು ಗೈಸ್. ಇಲ್ಲಿ ಕೆಳಗಡೆ ಇದಕ್ಕೆ ಇದು ಫುಲ್ ಆಮ್ ಇದೆ, ಕೆಳಗೆ ಒಂಚೂರು ಈ ತರ ಟೈ ಮಾಡ್ಕೊಳ್ಳೋ ಒಂದು ಪಫಿನೆಸ್ ಕ್ರಿಯೇಟ್ ಮಾಡ್ಕೊಳ್ಳೋ ಒಂದು ಇದನ್ನು ಕೊಟ್ಟಿದ್ದಾರೆ ನೋಡಿ. ಎಲಾಸ್ಟಿಕ್ ಇದೆ, ನೀವು ಈ ತರ ಎಳ್ಕೊಂಡು ಈ ತರ ಲುಕ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದು ಹೇಳ್ಬಿಡ್ತೀನಿ, ಸ್ವಲ್ಪ ಕಾಸ್ಟ್ ಇದೆ ಇದ್ರದ್ದು, ಬಟ್ ನನಗೆ ಆಫರಲ್ಲೇ ಸಿಕ್ತು. 699 ಇದೆ ಗೈಸ್, ಇದು 699 ಇದೆ. ಇದಕ್ಕೆ ನಾನು ಕೊಟ್ಟದ್ದು ಓನ್ಲಿ 199 ಅಗೇನ್. ಒಂದೇನು ಕಲರ್ ಥಿಯರಿ ಇಲ್ಲ, ಬಿಕಾಸ್ ಇಟ್ ಇಸ್ ವೈಟ್, ನೀವು ಯಾವುದೇ ಕಲರ್ ಹಾಕಿದ್ರು ತುಂಬ ಚೆನ್ನಾಗಿ ಹೋಗುತ್ತೆ ಇದಕ್ಕೆ. ನಾನು ಇದಕ್ಕೆ ಒಂದು ಯೂನಿಕ್ ಸ್ಟೈಲ್ ನಿಮಗೆ ಹೇಳಬೇಕು ಅಂದರೆ, ಫಸ್ಟು ಕ್ಯಾಶುವಲ್ ಬಂದ್ಬಿಟ್ಟು ನಿಮಗೆ ಆಲ್ರೆಡಿ ಗೊತ್ತು, ಜೀನ್ಸ್ ಹಾಕೊಂಡು ಸ್ನೀಕರ್ಸ್ ಹಾಕೊಳ್ಳೋದು. ಅದರ್ ದನ್ ದಟ್ ನೀವು ಇದಕ್ಕೆ ಒಂದು ಲೆದರ್ ಟ್ರಾಸರ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಈಗ ರೀಸೆಂಟ್ಲಿ ಗೋಯಿಂಗ್ ಅಂದರೆ ಲೆದರ್ ಟ್ರಾಸರ್ಸ್ಗೆ ಇವು ಹೈ ವೇಸ್ಟ್ ಹಾಕೊಂಡಿರ್ಬೇಕು, ಮತ್ತು ಅದಕ್ಕೆ ಬೆಲ್ಟ್ ಹಾಕೊಂಡ್ರೆ ವೇಸ್ಟ್ ತುಂಬ ಚೆನ್ನಾಗಿ ಡಿಫೈನ್ ಆಗುತ್ತೆ. ಅದರಿಂದ ನೀವು ಬೇರೆ ಥರ ಟ್ರೈ ಮಾಡಬೇಕು ಅಂದರೆ ಇನ್ನೊಂದು ಆಪ್ಷನ್ ಇದೆ ಗೈಸ್ ಇಲ್ಲಿ. ಏನಂದರೆ ನೀವು ಆ ಸಿಲ್ಕಿ ಸ್ಕರ್ಟ್ ಬರುತ್ತಲ್ಲ ಮಿಡಿ, ಅದಕ್ಕೆ ನೀವು ಇದನ್ನ ಟಕ್ ಇನ್ ಮಾಡ್ಕೊಂಡ್ರೆ ಕೂಡ ತುಂಬ ಚೆನ್ನಾಗಿ ಕಾಣಿಸಿದೆ ಗೈಸ್. ಐ ಆಕ್ಚುಲಿ ವಾಂಟ್ ಟು ಟ್ರೈ ದ್ಯಾಟ್. ಐ ಡೋಂಟ್ ನೋ ವೆನ್ ಐ ಆಮ್ ಗೋಯಿಂಗ್ ಟು ಡೂ ದ್ಯಾಟ್. ಒಳಗಡೆ ಒಂದು ಲಾಂಗ್ ಟ್ಯಾನ್ ಟಾಪ್ಸ್ ತರ ಆಗಿರ್ಬೋದು, ಕ್ಯಾಮಿಸೋಲ್ ಆಗಿರ್ಬೋದು ಹಾಕೊಂಡ್ರೆ ಅದ್ರ ಮೇಲೆ ಕೂಡ ಓವರ್ ಜಾಕೆಟ್ ಆಗಿರೋ ಶರ್ಟ್ ಆಗಿದ್ ಕೂಡ ನೀವು ಹಾಕೊಬಹುದು. ನೆಕ್ಸ್ಟ್ ಒನ್ ಇಸ್ ಮೈ ಫೇವ್ರೆಟ್ ಒನ್, ದಿಸ್ ಒನ್ ಗೈಸ್, ಮೈ ಫೇವ್ರೆಟ್ ಒನ್ ಗೈಸ್. ಇದನ್ನ ನೋಡಿದ ತಕ್ಷಣ ಐ ಫೆಲ್ಟ್ ಗುರು, ಯಾರು ಬೇರೆಯವ್ರು ತಗೊಳಕ್ ಮುಂಚೆ ಐ ಶುಡ್ ಗ್ರಾಬ್ ದಿಸ್ ಔಟ್ ಅಂತ. ಆ ಮೆಟೀರಿಯಲ್ ಹಂಗಿದೆ ಗೈಸ್, ಯು ಕ್ಯಾನ್ ಜಸ್ಟ್ ಸಿ. ನಿಮಗೆ ಕಾಣಿಸ್ಲಿಲ್ಲ ಅಂದ್ರೆ ಐ ವಿಲ್ ಜಸ್ಟ್ ಶೋ ಯು. ನೋಡಿ, ದಟ್ ಮೆಟೀರಿಯಲ್ ಇಸ್ ರಿಯಲಿ ಗುಡ್. ನೋಡಿದ ತಕ್ಷಣ ತಗೊಂಡ್ಬಿಡ್ಬೇಕು ಅಂತ ಅನ್ಸ್ಬಿಟ್ಟು. ಇದು ಕೂಡ ಆಫ್ ವೈಟ್ ಕಲರ್ ಅಲ್ಲಿ ಇರೋದು, ಪ್ಲೇನ್ ಇದೆ, ಬಟ್ ಒಂಚೂರೇನೋ ಇಲ್ಲಿ ಲೆಟರಿಂಗ್ ಇದೆ ಅಷ್ಟೇ. ಮತ್ತಿದು ಫುಲ್ ಆರ್ಮ್ ಅಲ್ಲ, ಇದು ಹಾಫ್ ಶೋಲ್ಡರ್ಸ್. ಕೆಳಗಡೆ ಒಂದು ಎಲಾಸ್ಟಿಕ್ ತರ ಕೊಟ್ಟಿದ್ದಾರೆ, ಬಿಕಾಸ್ ಅದು ತುಂಬ ಚೆನ್ನಾಗಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಕಲರ್ ಥಿಯರಿ ಬಂದ್ಬಿಟ್ಟು ಇದ್ರ ಜೊತೆ ನೀವು ಗ್ರೇ ಅಂದ್ರೆ ಚಾರ್ಕೋಲ್ ಗ್ರೇ ಇರುತ್ತಲ್ಲ ಅದು, ಮತ್ತೆ ಬ್ಲ್ಯಾಕು, ಅರ್ತಿ ಕಲರ್ಸ್, ಆಲ್ಮೋಸ್ಟ್ ಆಲ್ ಬ್ರೌನ್ ಶೇಡ್ಸ್ ಚೆನ್ನಾಗಿ ಹೋಗುತ್ತೆ. ಇದ್ರ ಜೊತೆಗೆ ಪೇಸ್ಟಲ್ ಕಲರ್ಸ್ ಚೆನ್ನಾಗಿ ಹೋಗುತ್ತೆ. ಸೊ ಇಷ್ಟು ಕಲರ್ಸ್ನ ನೀವು ಇದ್ರ ಜೊತೆ ಆಟ ಆಡ್ಬೋದು. ಟ್ಯಾನ್ ಟಾಪ್ ಅಗೇನ್ ಅದ್ರ ಮೇಲೆ ಹಾಕೊಂಡು ಹೋಗ್ಬೋದು, ಜಿಮ್ ವೇರ್ ತರ ಹಾಕೊಂಡು ಹೋಗ್ಬೋದು ಗೈಸ್. ಆಕ್ಚುಲಿ ಲಾಂಗ್ ಟ್ಯಾನ್ ಟಾಪ್ ಮೇಲೆ ಜಿಮ್ ವೇರ್ ತರ ಹಾಕೊಂಡು ಹೋಗೋದು ಚೆನ್ನಾಗಿ ಕಾಣಿಸುತ್ತೆ. ಅದರ್ ದ್ಯಾನ್ ದಟ್ ನೀವು ಇದು ಆಕ್ಸರೈಸ್ ಮಾಡಬೇಕು ಅಂದ್ರೆ ಒಂದು ಸನ್ ಗ್ಲಾಸಸ್ ಹಾಕೊಂಡ್ಬಿಟ್ರೆ ಇಟ್ ವಿಲ್ ಲುಕ್ ಗುಡ್. ಆಸ್ ಅದು ಫೋಟೋದಲ್ಲಿ ಹೇಗೆ ತೋರಿಸಿದಾರೆ ಆ ಥರ. ಮತ್ತೆ ಒಂದು ಸೈಡ್ ಟೋಟ್ ಬ್ಯಾಗ್ ಹಾಕೊಂಡು ಸ್ನೀಕರ್ಸ್ ಹಾಕೊಂಡು ಹೋದ್ರೆ ದಟ್ಸ್ ಆಲ್, ಯು ನೋ ದ್ಯಾಟ್. 599. ನಾನು ಇದಕ್ಕೆ ಕೊಟ್ಟಿದ್ದು 199 ಅಗೇನ್. ದ ಲಾಸ್ಟ್ ಒನ್ ಇಸ್, ಅಂದರೆ ಕ್ಲೋತ್ಸ್ ಅಲ್ಲಿ ಲಾಸ್ಟ್ ಒನ್, ಇನ್ನೊಂದು ಐಟಮ್ ಇದೆ. ಲಾಸ್ಟ್ ಒನ್ ಇಸ್ ದಿಸ್ ಬ್ಲ್ಯಾಕ್ ಕಲರ್ ಕ್ರಾಪ್ ಟಾಪ್, ಬಟ್ ಒಂದು ಪಾಕೆಟ್ ಇದೆ ಇದಕ್ಕೆ ಗೈಸ್. ನೋಡಿ, ಅದು ಒಂದು ಕೂಲ್ ಲುಕ್ ಕೊಡ್ತಿದೆ ಆ ಪಾಕೆಟ್ ಇರೋದಕ್ಕೆ. ಮತ್ತೆ ಇಲ್ಲಿ ಸೈಡಲ್ಲಿ ಅಂದರೆ ಇದೊಂದು ಎಲಾಸ್ಟಿಕ್ ಥರ ಇದೆ. ಸೊ ಇದೊಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡೋಕ್ಕೆ, ಪ್ಲೇನ್ ಇಲ್ಲ ಅನ್ನೋದಕ್ಕೆ ಇದು ಕೊಟ್ಟಿದ್ದಾರೆ. ಇದ್ರದ್ದು MRP ಹೇಳ್ಬಿಡ್ತೀನಿ, 599, ಬಟ್ ಐ ಗೇವ್ ಇಟ್ 199. ಸೇಲ್ ನಡೀತಿದೆ, ಸೊ ಅದ್ರ ಟ್ಯಾಗ್ ಹಾಕಿದ್ದಾರೆ. ಇಲ್ಲಿ ನಾರ್ಮಲ್ ಒರಿಜಿನಲ್ ಪ್ರೈಸ್ ಹಾಕಿದ್ದಾರೆ. ಜಸ್ಟ್ ಸಜೆಸ್ಟ್ ನೀವು ಹೋಗಿ ಬೇಗ ಬೇಗ ಗ್ರಾಬ್ ಮಾಡ್ಕೊಳ್ಳಿ. ಐ ಡೋಂಟ್ ನೋ ವೆನ್ ದ ಸೇಲ್ ಇಸ್ ಗಾನ್ ಎಂಡ್, ಸೊ ಬೇಗ ಹೋಗಿ ಗ್ರಾಬ್ ಮಾಡ್ಕೊಳ್ಳಿ. ಈ ಬ್ಲ್ಯಾಕ್ದು ಹೇಗೆ ನಾವು ಸ್ಟೈಲ್ ಮಾಡ್ಬೋದು ಅಂದರೆ, ಅಗೇನ್ ಬ್ಲ್ಯಾಕ್ ನೀವು ಯಾವ ಕಲರ್ ಜೊತೆ ಹಾಕೊಂಡು ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಐ ವಿಲ್ ಟೆಲ್ ಯು, ನ್ಯೂಟ್ರಲ್ ಕಲರ್ಸ್ ಲೈಕ್ ಗ್ರೇ ಆಗಿರ್ಬೋದು, ಟ್ಯಾನ್ ಆಗಿರ್ಬೋದು, ಈ ಕಲರ್ಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಅದ್ರ ಜೊತೆಗೆ ವೈಬ್ರೆಂಟ್ ಕಲರ್ಸ್ ತಗೊಳ್ಬೋದು, ಲೈಕ್ ಎಮರಲ್ಡ್ ಗ್ರೀನು, ಆ ಕೋಬಾಲ್ಟ್ ಬ್ಲೂ, ಆ ಬಾಟಮ್ ಜೊತೆ ಪೇರ್ ಮಾಡ್ಬೋದು. ಈಗ ಗಾಟ್ ಟು ಮೆನ್ಷನ್ ಡೆನಿಮ್, ಎಲ್ಲದಕ್ಕೂ ಡೆನಿಮ್ ಕೂಡ ಟ್ರೈ ಮಾಡ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟಫ್ಸ್ಗೆ ಜೀನ್ಸ್ ಅಂತ ಹೇಳಿದ್ದೀನಿ ಗೊತ್ತಾ, ಅಲ್ಲಿ ಶಾರ್ಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಶಾರ್ಟ್ಸ್ ಕೂಡ ಹಾಕೊಂಡ್ರು ದಟ್ ವಿಲ್ ರಿಯಲಿ ಲುಕ್ ಗುಡ್. ಪರ್ಟಿಕ್ಯುಲರ್ಲಿ ಪೇಸ್ಟಲ್ ಕಲರ್ಸ್ ತುಂಬ ಚೆನ್ನಾಗಿ ಹೋಗುತ್ತೆ. ಸೇಮ್ ಅದು ಸ್ಪೋರ್ಟ್ಸ್ ವೇರ್ ಥರ ಹಾಕೋಬೇಕಂದ್ರೆ ನೀವು ಜಾಗರ್ಸ್ ಹಾಕೊಂಡು ಟ್ರೈನೀಸ್ ಹಾಕೊಳ್ಳಿ. ಲಾಸ್ಟ್ ಐಟಮ್ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಒನ್ ಗೈಸ್. I'll show you that now. It's not clothes, it's sandals. ಗೈಸ್ ನಾನು ಇದನ್ನ ತಗೋಬೇಕು ಅಂತ, ಸಾರಿ,
ಗೈಸ್ ಇದನ್ನ ನಾನು ಸೇಲಲ್ಲಿ ತೊಗೊಂಡಿಲ್ಲ, ಸೇಲ್ ಪ್ರೈಸ್ ಕೊಟ್ಟಿಲ್ಲ ಗೈಸ್. ಮ್ಯಾಕ್ಸಲ್ಲಿ ಎಷ್ಟು ಕಾಸ್ಟ್ಲಿ ಇರುತ್ತೆ. ಬಟ್ ಅಲ್ಲಿ ಹೋದೆ, ನನಗೆ ಹೀಲ್ಸ್ ತೊಗೋಬೇಕು ಅಂತಿತ್ತು. ನಾನು ಹೋದೆ, ಜಸ್ಟ್ ಟ್ರೈ ಮಾಡಿದೆ. ಅವರು 500 ಆನ್ವರ್ಡ್ಸ್ ಅಂತ ಹಾಕಿದ್ರು. ಸೊ ನಾನು ಹೋಗ್ಬಿಟ್ಟು 500 ಆನ್ವರ್ಡ್ಸ್ ಅಂದರೆ 500 ಇರ್ಬೋದು ಅಂತ ಅಂದ್ಬಿಟ್ಟು ಹೋಗಿ ನೋಡಿದೆ, ಟ್ರೈ ಮಾಡಿದೆ. ಸೀರೆ ಸೇಮ್ ಇದೆ ಪ್ಯಾಟ್ರನಲ್ಲಿ, ಇನ್ನೊಂದು ಕಲರು ಗೈಸ್, ಟ್ಯಾನ್ ಕಲರು. ನನಗೆ 2 ತೊಗೊಳ್ಬೇಕು ಅಂತ ಅನ್ನಿಸ್ಬಿಟ್ಟಿತ್ತು. ಬಟ್ ಸ್ಟಿಲ್ ನನಗೆ 2 ತೊಗೊಳಕ್ಕಾಗಲಿಲ್ಲ. ಇದು ಒಂದನ್ನು ತೊಗೊಳಕ್ಕಾಗಲಿಲ್ಲ. ಫಸ್ಟ್ ನಾನು ಅಷ್ಟೇ ಪೇರ್ ಮಾಡಿದೆ. ಲಾಸ್ಟಲ್ಲಿ ನಂಗೆ ಮನಸ್ಸು ಗೈಸ್, ಯಾವುದಾದ್ರು ಒಂದು ಇಷ್ಟ ಆದರೆ ಅದನ್ನ ಹೆಂಗೆ ಬಿಟ್ಟು ಬರೋಕ್ಕಾಗುತ್ತೆ. ನಮ್ಮಮ್ಮ ಕೊಡ್ತಾರೆ, ಸರಿ ಹೋಗಿತಾರೆ ಇದ್ರ ಕಾಸ್ಟು. ನನ್ನ ಹತ್ರ ಇರೋದ್ರಲ್ಲಿ ಕಾಸ್ಟ್ಲಿಯೆಸ್ಟ್ ಸ್ಲಿಪ್ಪರ್ ಅಂದರೆ ಇದೆ. ಅಂದರೆ ಲಾಸ್ಟ್ ಟೈಮ್ ನಾನು ಒಂದು ಆರ್ಡರ್ ಮಾಡಿದ್ದೆ ನಮ್ಮ ಅಕ್ಕನ ಮದುವೆಗೆ, ಅದು 600 ಇತ್ತು. 650 ಅಷ್ಟೇ ಇದ್ದಿದ್ದು. ಬಟ್ ದಿಸ್ ಒನ್ ಇಸ್ 800. ಐ ನೋ ಸಮ್ಟೈಮ್ಸ್ ದಟ್ಸ್ ಓಕೆ ಗೈಸ್. ನಾವು ಫೋರ್ತ್ಲೋಗೆಲ್ಲ ಹೋದ್ರೆ ಕಮ್ಮಿಗೂ ಸಿಗುತ್ತೆ, ಬಟ್ ಅದು ಬೇಗ ಹಾಳಾಗೋಗ್ಬಿಡುತ್ತೆ. ಬಟ್ ಸಮ್ಟೈಮ್ಸ್ ಬ್ರ್ಯಾಂಡ್ ಇಸ್ ಓಕೆ, ಬಿಕಾಸ್ ನಾವು ಅದನ್ನ ಹಾಕೊಂಡಾಗ ಅದು ಕೊಡೋ ಫೀಲ್ಸೇ ಬೇರೆ ಗೈಸ್. ನಾನು ಯಾವಾಗಲೂ ಬ್ರ್ಯಾಂಡೇ ತೊಗೋಬೇಕು ಅಂತ ಹೇಳಲ್ಲ. ಮೇ ಬಿ ನನ್ನ ಬರ್ಡೇಗೆ ನಾನು ಇದನ್ನೇ ಹಾಕೊಂಡಿರ್ತೀನಿ ಪಕ್ಕ. ಒಂದೊಂದೇ ಕಲೆಕ್ಟ್ ಮಾಡೋಣ ನನ್ನ ಬರ್ಡೇಗೆ ಬೇಕಾಗಿರೋದು. ಓಕೆ ಗೈಸ್, ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಆದರೂ ನಿಮಗೆ ನಾಲೆಜ್ ಗೇನ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಕೇಳ್ಕೊತೀನಿ. ಬೆಲ್ಲೈಕನ್ನು ಕ್ಲಿಕ್ ಮಾಡಿ, ಬಿಕಾಸ್ ನೆಕ್ಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕಲ್ವಾ. ಸೊ ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಓಕೆನಾ? ದಟ್ಸ್ ಇಟ್ ಫಾರ್ ದ ವಿಡಿಯೋ. ಬಾಯ್ ಫ್ರಮ್ ಗಗನ.